च नमो नमः। प्रथमो हनुमान् नाम द्वितीयो भीम एव च पूर्णप्रज्ञसरति अस्तु भगवत्कार्यसाधकः। श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः. ಹ್ಮ್. ವ್ಯಾಪ್ತಿಯ ಧರ್ಮ ನೋಡ್ತಾ ಇದ್ದೀವಿ. 4 ವಿಧವಾದ ಧರ್ಮಗಳು ಅಂತ. ಕೇಚನ ಸಮವ್ಯಾಪ್ತಾಃ, ಕೇಚನ ವಿಷಮವ್ಯಾಪ್ತಾಃ, ಕೇಚನ ಪರಸ್ಪರ ಪರಿಹಾರೇಣೈವ ವರ್ತಮಾನಾಃ, ಕೇಚಿತ್ ಕ್ವಚಿತ್ ಸಮಾವಿಷ್ಟಾಃ ಅಪಿ ಪರಸ್ಪರ ಪರಿಹಾರೇಣೈವ ವರ್ತಂತೆ ಅಂತ 4 ವಿಭಾಗ. ಅದರಲ್ಲಿ ಮೊದಲನೆಯದು ಸಮವ್ಯಾಪ್ತಿ. ಅದ ಸಮವ್ಯಾಪ್ತಾಃ ಅಂತ ಇದೆ, ಅದನ್ನ ನಾವು ನೋಡಿದ್ದೀವಿ. ಇನ್ನು ವಿಷಮವ್ಯಾಪ್ತಾಃ ಅಂತ ಎರಡನೆಯದು. ವಿಷಮವ್ಯಾಪ್ತಾಃ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಧೂಮತ್ವ, ಅಗ್ನಿಮತ್ವ ಒಂದು, ಧೂಮತ್ವ ಅಗ್ನಿಮತ್ವ, ಕೃತಕತ್ವ ಅನಿತ್ಯತ್ವಾದಯ ಹಾಗೆಂತ ಎರಡು ದೃಷ್ಟಾಂತ ಕೊಟ್ಟಿದ್ದಾರೆ ಇಲ್ಲಿ. ಎಲ್ಲಿ ಮೊದಲನೆಯದು ಯತ್ರ ಧೂಮತ್ವಂ ತತ್ರ ಅಗ್ನಿಮತ್ವಂ ಇದು ವ್ಯಾಪ್ತೇಹೇ. ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇದೆ ಅಂತ ನೋಡಿ. ಸಮವ್ಯಾಪ್ತಿಯಾಗಿದ್ರೆ ಏನಾಗಬೇಕಾಗಿತ್ತು? ಯತ್ರ ಧೂಮತ್ವಂ ತತ್ರ ಅಗ್ನಿಮತ್ವಂ, ಅಥವಾ ಯತ್ರ ಅಗ್ನಿಮತ್ವಂ ತತ್ರ ಧೂಮತ್ವಂ ಅಂತ ಹೇಳಬೇಕಾಗಿತ್ತು ಸಮವ್ಯಾಪ್ತಿ ಇದ್ರೆ. ಅದು ಕೂಡೋದಿಲ್ಲ ನೋಡಿ. ಯತ್ರ ಧೂಮತ್ವಂ ತತ್ರ ಅಗ್ನಿತ್ವಂ ಸರಿಗಿದೆ. ಯತ್ರ ನೋಡಿ, ಮುಂದಿನ ಲೈನ್ ನೋಡಿ, ಯತ್ರ ಅಗ್ನಿಮತ್ವಂ ತತ್ರ ಧೂಮತ್ವಂ ಇತಿ ವ್ಯಾಪ್ತಿ ನಾಸ್ತಿ. ಎಲ್ಲಿ ಅಗ್ನಿ ಇದೆಯೋ, ಯಾವುದು ಅಗ್ನಿ ಉಳ್ಳದ್ದಾಗಿದೆಯೋ, ಅಂದ್ರೆ ಎಲ್ಲಿ ಅಗ್ನಿ ಉಳ್ಳದ್ದಾಗಿದೆಯೋ ಅಲ್ಲಿ ಧೂಮತ್ವ ಇರಬೇಕು ಅಂತ ನಿಯಮ ಇಲ್ಲ. ಎಲ್ಲಿ ಇಲ್ಲಪ್ಪ ಹಾಗೆಂದ್ರೆ ಅವರು ಹೇಳ್ತಾರೆ ಅಯೋಗೋಲಕ್ಕೆ ವ್ಯಭಿಚಾರಾತ್. ಅಯೋಗೋಲಕ ಅಂದ್ರೆ ಆ ಕಾಯ್ದ ಕಬ್ಬಿಣ ಅಂತ ಹೇಳ್ತಾರೆ ನೋಡಿ, ಸ್ಟೀಲ್ ರಾಡ್, ಹೀಟ್ ರಾಡ್ ಅಂತ. ಅದರಲ್ಲಿ ಕೆಂಪಗೆ ಇರುತ್ತದೆ ಅಗ್ನಿ. ಆದ್ರೆ ಅಲ್ಲಿ ಏನಿರೋದಿಲ್ಲ, ಧೂಮ ಇರೋದಿಲ್ಲ, ಹಾಗೆ ಹೊಗೆ ಇರೋದಿಲ್ಲ. ಅದರಿಂದ ಒಂದ್ ಸೈಡ್ ಇಂದ ಮಾತ್ರ ವ್ಯಾಪ್ತಿ ಇರುತ್ತದೆ. ಎತ್ರ ಧೂಮತ್ವಂ ತತ್ರ ಅಗ್ನಿಮತ್ವಂ, ಆ ವ್ಯಾಪ್ತಿ ಸರಿಗಿದೆ ಹಾಗೆಂತ. ಇಲ್ಲಿ ವ್ಯಾಪ್ಯ ಯಾವುದು? ವ್ಯಾಪ್ಯ ಯಾವುದು? ವ್ಯಾಪಕ ಯಾವುದು? ಅಗ್ನಿ. ಅಗ್ನಿ ವ್ಯಾಪ್ಯ. ನೋಡಿ, ವ್ಯಾಪ್ತಿ ಹೇಳುವಾಗ ಯಾವುದು ಮೊದಲು ಹೇಳ್ತೀವೋ ಅದು ವ್ಯಾಪ್ಯ. ಎತ್ತರ ಧೂಮತ್ವ ಅಂತ ಇರೋದರಿಂದ ಧೂಮತ್ವ ಅದು ವ್ಯಾಪ್ಯ. ಅಗ್ನಿಮತ್ವ ಅದು ವ್ಯಾಪಕ. ವ್ಯಾಪಕ. ಸರಿ. ಎಲ್ಲ ಕಡೆ ಅದು ಕಾಮನ್, ಎಲ್ಲ ಕಡೆ ಆ ತರನೇ ಇಟ್ಕೋಬೇಕು ಅಂತ. ಅದರಿಂದ ನೋಡಿ, ವ್ಯಾಪ್ಯ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ಹೇಳ್ತಾರೆ. ಅತ್ರ ನ್ಯೂನದೇಶ ವೃತ್ತಿ ಧೂಮವತ್ವಂ ವ್ಯಾಪ್ಯಂ. ಯಾವುದು ಕಡಿಮೆ ದೇಶದಲ್ಲಿ ಇದೆ? ಅಗ್ನಿ ಕಡಿಮೆ ದೇಶದಲ್ಲಿ ಇದೆಯೋ, ಧೂಮ ಕಡಿಮೆ ದೇಶದಲ್ಲಿ ಇದೆಯೋ? ಅಗ್ನಿ. ಧೂಮ. ನೋಡಿ, ಇದನ್ನೇ ಹೇಳಿದ, ಅಗ್ನಿ ಇದ್ದಾಗ ಧೂಮ ಇರಬೇಕು ಅಂತ ನಿಯಮ ಇಲ್ಲ. ಅದರಿಂದ ಕಡಿಮೆ ಪ್ರದೇಶದಲ್ಲಿ ಇರೋದಂದ್ರೆ ಯಾವುದು? ಧೂಮವೋ ಅಗ್ನಿಯ? ಧೂಮನೆ. ಜಾಸ್ತಿ ಕಡೆ ಇರೋದು ಧೂಮವನ್ನು ಕಂಪೇರ್ ಮಾಡಿದಾಗ ಹೆಚ್ಚು ಕಡೆ ಇರೋದು ಅಗ್ನಿ. ಅದರಿಂದ ಯಾವುದು ನ್ಯೂನದೇಶ ವೃತ್ತಿ ಆಗಿದೆಯೋ, ನ್ಯೂನದೇಶ ವೃತ್ತಿ ಧೂಮವತ್ವಂ ವ್ಯಾಪ್ಯಮೇವ, ಅಧಿಕ ದೇಶ ವೃತ್ತಿ ಅಗ್ನಿಮತ್ವಂ ವ್ಯಾಪಕಮೇವ. ಸ್ಪಷ್ಟ ಆಯ್ತಾ ಇದು? ಅದೇ ರೀತಿಯಾಗಿ ಇನ್ನೊಂದು ದೃಷ್ಟಾಂತ ಯಾವುದು? ಕೃತಕತ್ವ ಮತ್ತು ಅನಿತ್ಯತ್ವ ಹಾಗೆಂತ. ಕೃತಕತ್ವ ಅಂದ್ರೆ ಏನು? ಕೃತಕ ಅಂದ್ರೆ ಮಾಡಿದ್ದು ಅಂತ, ಆರ್ಟಿಫಿಷಿಯಲ್ ಅಂತ ಅರ್ಥ. ಮ್ಯಾನ್ ಮೇಡ್ ಅಂತ ಹೇಳ್ತೀವಲ್ವಾ, ಅದನ್ನ ಕೃತಕ ಅಂತ ಕರಿತೀವಿ. ಅದು ಎಲ್ಲಿದೆಯೋ ಅದು ಕೃತಕತ್ವ, ಮ್ಯಾನ್ ಮೇಡ್ ಥಿಂಗ್ಸ್ ಅಂತ ಅರ್ಥ. ಕೃತಕತ್ವ. ಕೃತಕತ್ವವಾಗಿರೋದೆಲ್ಲ ಏನಾಗಿರುತ್ತದೆ? ಅನಿತ್ಯತ್ವ ಆಗಿರುತ್ತದೆ, ಟೆಂಪರರಿ ಆಗಿರುತ್ತದೆ. ಹುಟ್ಟಿದವರು ಸಾಯಲೇಬೇಕಲ್ವೇ? ಅದರಿಂದ ಕೃತಕತ್ವವಾಗಿರೋದು ಅದು ಅನಿತ್ಯತ್ವ ಉಳ್ಳದ್ದಾಗಿದೆ ಅದನ್ನು ಹೇಳ್ತಾರೆ. ಏವಂ ಯತ್ರ ಕೃತಕತ್ವಂ ತತ್ರ ಅನಿತ್ಯತ್ವಂ ಇತಿ ವ್ಯಾಪ್ತೇಹೇ. ಅದೇ ತರ ರಿವರ್ಸು, ಯತ್ರ ಅನಿತ್ಯತ್ವಂ ತತ್ರ ಕೃತಕತ್ವಂ ಹೇಳಿಕ್ ಬರ್ತದಾ? ಬರುವುದಿಲ್ಲ ನೋಡಿ. ಅದನ್ನೇ ಮುಂದಿನ ಸೆಂಟೆನ್ಸ್ ಹೇಳ್ತಾರೆ, ಯತ್ರ ಅನಿತ್ಯತ್ವಂ ತತ್ರ ಕೃತಕತ್ವಂ ಇತಿ ವ್ಯಾಪ್ತಿ ನಾಸ್ತಿ. ಎಲ್ಲಿ ಬಂದಿಲ್ಲ ಹಾಗೆಂದ್ರೆ ಪ್ರಾಗಭಾವೆ ವ್ಯಭಿಚಾರ ಇತಿ ದ್ರಷ್ಟವ್ಯಂ.
ಪ್ರಾಗಭಾವ. ಪ್ರಾಗಭಾವ ಅಂದ್ರೆ ಆ ಅಭಾವ ಅಂದ್ರೆ ಏನು? ಇಲ್ಲದೆ ಇರೋದು ಅಂತ ಅರ್ಥ. ಇಲ್ಲದೆ ಇರುವುದು. ಇಲ್ಲದೆ ಇರೋದು. ಪ್ರಾಗ್ ಅಭಾವ ಅಂದ್ರೆ ತಾನು ಹುಟ್ಲಿಕ್ಕೆ ಮುಂಚೆ ತಾನು ಇಲ್ಲದೆ ಇರೋದು ಅಂತ ಅರ್ಥ. ಉದಾಹರಣೆಗೆ ಒಂದು ಕುಲಾಲ, ಮಡಿಕೆ ಮಾಡುವವರು ಮಡಿಕೆ ಮಾಡ್ತಾರೆ. ಮಡಿಕೆ ಮಾಡ್ಲಿಕ್ಕೆ ಮುಂಚೆ ಏನಿತ್ತು? ಮಣ್ಣು. ಆ ಘಟದ ಮಿಕೆ ಇದ್ದಿಲ್ಲ. ಪ್ರಾಗಭಾವ ಇತ್ತು. ಮಡಿಕೆ ಇದ್ದಿಲ್ಲ. ಆದರೆ ಏನಿತ್ತು? ಹ್ಮ್. ಮಣ್ಣಿತ್ತು. ಆ, ಹ, ಹ. ಘಟದ ಪ್ರಾಗಭಾವ ಇತ್ತು ಅಂತ ಹೇಳ್ಬೇಕು. ಆ, ಘಟ ಘಟ ನಿರ್ ಇದ್ದಿಲ್ಲ, ಘಟದ ಪ್ರಾದುರ್ಭಾವ ಇತ್ತು. ಹಾ ಪ್ರಾಗಭಾವ ಇತ್ತು. ಅದೇ ಅರ್ಥ ಅದು. ಆದ್ರೆ ನೈಯಾಯಿಕರ ತರ್ಕದ ಸ್ಟೈಲ್ ಅದು, ನ್ಯಾಯದ ಸ್ಟೈಲ್ ಅದು, ಹಾಗೆ ಹೇಳ್ಬೇಕು ಅದು. ಹ್ಮ್ ಹ್ಮ್. ಆ ಭಾಷೆ ಹಾಗೆ. ಅದರಿಂದ ಆ ಘಟ ಹುಟ್ಲಿಕ್ಕೆ ಮುಂಚೆ ಘಟದ ಪ್ರಾಗಭಾವ ಇತ್ತು. ಮಗು ಹುಟ್ಲಿಕ್ಕೆ ಮುಂಚೆ ಮಗುವಿನ ಪ್ರಾಗಭಾವ ಅಭಾವ. ಇತ್ತು. ಹಾಗೆ ಅಂತ. ಹಾ ಆಮೇಲೆ ಏನಾಯ್ತು? ಘಟ ಹುಟ್ಟಿತ್ತು. ಅದರಿಂದ ಘಟ ಏನದು? ಕೃತಕ ಆಯ್ತು. ಘಟಕ ಕೃತಕ ಆದರೆ ಮುಂದೆಲ್ಲ ಒಂದಿನ ಮಡಿಕೆ ಅದು ಅನಿತ್ಯ. ಹೋಗ್ತದೆ, ಅನಿತ್ಯವೇ ಹೋಗ್ಲೇಬೇಕು. ಆಗಿರುತ್ತದೆ. ಎತ್ರ ಕೃತಕತ್ವಂ ತತ್ರ ಅನಿತ್ಯತ್ವಂ, ಸರಿ ಹೋಯ್ತು ನೋಡಿ. ಆದ್ರೆ ಹ್ಮ್. ಪ್ರಾಗಭಾವೇ ವ್ಯಭಿಚಾರ ಅಂತ ಹೇಳ್ತೇವೆ. ವ್ಯಭಿಚಾರ ಹೇಳ್ಬೇಕು ನಾವಿಲ್ಲಿ. ಹ್ಮ್ ಆದ್ರೆ ಯತ್ರ ಅನಿತ್ಯತ್ವಂ ತತ್ರ ಕೃತಕತ್ವಂ ಇತಿ. ಹ್ಮ್ ಅದು ಕೊಂಚ ಇನ್ನೊಂದ್ಸಲ ಹೇಳ್ತೀರಾ ಗುರುಗಳೇ? ಎತ್ರ ಅನಿತ್ಯತ್ವಂ ಹಾ ತತ್ರ ಕೃತಕತ್ವಂ. ಯಾವುದು ಅನಿತ್ಯವಾಗಿದೆಯೋ ಅದು ಮ್ಯಾನ್ ಮೇಡ್ ಆಗಿರುತ್ತದೆ. ಹೇಳಿಕ್ ಬರ್ತದಾ? ಇಲ್ಲ. ನೋಡಿ, ಪ್ರಾಗಭಾವ ಅದೇನಲ್ಲ, ಅದು ಮ್ಯಾನ್ ಮೇಡ್ ಅಲ್ಲ, ಅದು ಕೃತಕ ಅಲ್ಲ ಅದು. ಸ್ವಾಭಾವಿಕ. ಘಟದ ಹ್ಮ್ ಪ್ರಾಗಭಾವ ಮ್ಯಾನ್ ಮೇಡ್ ಅದು? ಇಲ್ಲ. ಸಿಚುವೇಶನ್. ಹಠ ಓಕೆ ಬೇಕಾರ ಓಕೆ ಮ್ಯಾನ್ ಮೇಡ್ ಆತರ. ಹೇಳ್ಬೋದು, ಆದ್ರೆ ಘಟದ ಪ್ರಾಗಭಾವ ಮ್ಯಾನ್ ಮೇಡ್ ಅಲ್ಲ ಅದು. ಆದ್ರೂ ಕೂಡ ಏನಾಯ್ತು? ಪ್ರಾಗಭಾವ ಅನಿತ್ಯತನ ಹೋಯ್ತು ಅಲ್ಲ. ಘಟ ಹ್ಮ್ ಹುಟ್ಟಿದ ಕೂಡಲೇ ಆದ್ರೆ ಇದು. ಘಟದ ಪ್ರಾಗಭಾವ ಹೋಯ್ತು, ಅಷ್ಟೆ, ನಾಶ ಆಯ್ತು. ಯಾಕೆ? ಘಟ ಬಂದಾಯ್ತು. ಹ್ಮ್ ಸೊ ಅದರಿಂದ ಪ್ರಾಗಭಾವದಲ್ಲಿ ವ್ಯಭಿಚಾರ ಬಂತು. ಯಾವುದಕ್ಕೆ? ಎತ್ತರ ಅನಿತ್ಯತ್ವಂ ತತ್ರ ಕೃತಕತ್ವಂ. ಘಟದ ಪ್ರಾಗಭಾವ ಅದು ಅನಿತ್ಯತ್ವ ಉಳ್ಳದ್ದಾಗಿದೆ, ಆದರೆ ಕೃತಕತ್ವ ಇಲ್ಲ ಅಲ್ಲಿ. ಪ್ರಾಗಭಾವ ಹ್ಮ್ ಕೃತಕತ್ವ ಅಲ್ಲ, ಅದು ಹ್ಮ್ ಸ್ವಾಭಾವಿಕವಾದದ್ದು. ಹ್ಮ್. ಹ್ಮ್ ಸ್ಪ- ಸ್ಪಷ್ಟ ಆಯ್ತಾ? ಹಾ ಆಯ್ತು ಗುರುಗಳೇ. ಹ್ಮ್ ಅದೇ ಹತ್ರ ಇನ್ನೊಂದು ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಈ ಲಿಂಗ ಶರೀರ ಇದೆ ನೋಡಿ. ಹ್ಮ್. ಲಿಂಗ ಶರೀರ ಏನದು? ಅದು ಅನಿತ್ಯವೇ. ಅನಿತ್ಯ. ಅದು ಯಾಕೆ? ಲಿಂಗ ದೇಹ ವಿರಜಾನದಿ ಸ್ನಾನ ಮಾಡಿದಾಗ ಅದು ಹೊಟ್ಟೋಗ್ತದೆ ಅದು. ಹೌದು. ಎತ್ ಹೌದು. ಎತ್ರ ನಾಶವಾಗುತ್ತೆ. ಅನಿತ್ಯತ್ವಂ ತತ್ರ ಕೃತಕತ್ವ ಅಲ್ಲ ನೋಡಿ ಅದು. ಅದು ಹೌದು. ಅನಾದಿ ಕಾಲದಿಂದ ಇರತಕ್ಕದ್ದು ಲಿಂಗ ಶರೀರ. ಅದು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಪ್ರಾಗಭಾವ, ಇನ್ನೊಂದು ಲಿಂಗದೇಹ, ಎರಡನ್ನು ಕೂಡ ಉದಾಹರಣೆಯಾಗಿ ನೋಡಬಹುದು. ಅನಿತ್ಯವಾಗಿ ಇರುತ್ತದೆ, ಆದರೆ ಅದು ಕೃತಕತ್ವ ಇರೋದಿಲ್ಲ. ಆ ರೀತಿಯಾದ ವ್ಯಾಪ್ತಿ ಇಲ್ಲ, ಹಾಗೆ ಅಂತ. ಹ್ಮ್. ಒಳ್ಳೆ ಎಕ್ಸಾಂಪಲ್. ಹಾ, ಹಾಗೆ ತೃತೀಯದ್ದು ಮುಂದೆ ನೋಡೋಣ. ಶ್ರೀ ಮಧ್ವಾಂತರಗತ ಶ್ರೀಕೃಷ್ಣ ಮುಂದೆ ನೆಕ್ಸ್ಟ್ ವಾರ ಇಲ್ಲ ಅಲ್ವಾ ಗುರುಗಳು? ಶ್ರೀ ಹರಿಯ